40 ವರ್ಷಕ್ಕೊಮ್ಮೆ ನೀರಿನಿಂದ ಹೊರತೆಗೆದು ದರ್ಶನ ಕೊಡೋ ಈ ವಿಷ್ಣುವಿನ ದೇವಾಲಯದ ಬಗ್ಗೆ ನೀವು ಕೇಳಿದಿರಾ? ಹಾಗೆ ಸದಾಕಾಲ ನೀರಿನಲ್ಲಿ ಮುಳುಗಿರುವ ಈ ಅಪರೂಪದ ವಿಷ್ಣುವಿನ ವಿಗ್ರಹದ ಬಗ್ಗೆ ಅನೇಕ ಕುತೂಹಲಕಾರಿ ಸಂಗತಿ ಅಡಗಿದೆ. ವರದರಾಜ ಪೆರುಮಾಳ್ ಅಂತ ಕರೆಯಲ್ಪಡುವ ಈ ಮಹಾವಿಷ್ಣುವಿನ ದೇವಾಲಯವಿರುವುದು ತಮಿಳುನಾಡಿನ ಕಂಚಿ. ಈ ದೇವಾಲಯದ ವರದರಾಜರ ಮೂಲ ವಿಗ್ರಹವು 40 ವರ್ಷಗಳಿಗೊಮ್ಮೆ ಮಾತ್ರ ದರ್ಶನ ನೀಡುವುದು, ಅದು ಸಹ ಕೇವಲ 48 ದಿನಗಳ ಕಾಲ ಮಾತ್ರ. ಮಿಕ್ಕ ದಿನಗಳಲ್ಲಿ ದೇವಾಲಯದ ಕಲ್ಯಾಣಿಯಲ್ಲಿ ವಿಗ್ರಹವನ್ನು ಇಡಲಾಗುತ್ತದೆ. ಆ 48 ದಿನಗಳಲ್ಲಿ 24 ದಿನಗಳ ಕಾಲ ಮಲಗಿದ ಭಂಗಿಯಲ್ಲಿ ದರ್ಶನ ಕೊಟ್ಟರೆ, ಇನ್ನ ಮಿಕ್ಕ 24 ದಿನಗಳ ಕಾಲ ನಿಂತ ಭಂಗಿಯಲ್ಲಿ ದೇವರ ದರ್ಶನವನ್ನು ನೀಡುತ್ತಾರೆ. ನಿಮ್ಗೆ ಅನ್ಸ್ಬೋದು ವಿಷ್ಣುವಿನ ವಾಸ ನೀರಿನ ಒಳಗಡೆ ಏಕಿದೆ ಅಂತ. ಸುಮಾರು 16ನೇ ಶತಮಾನದವರೆಗೂ ಈ ವಿಗ್ರಹ ದೇವಾಲಯದಲ್ಲೇ ಇತ್ತು. ಆದರೆ ಅಂದಿನ ಸಮಯದಲ್ಲಿ ಮೊಘಲರ ದಾಳಿಯಿಂದ ಈ ವಿಗ್ರಹವನ್ನು ರಕ್ಷಿಸಲು ಇಲ್ಲಿನ ಅರ್ಚಕರು ದೇವಾಲಯದ ಕಲ್ಯಾಣಿಯಲ್ಲಿ ಬಚ್ಚಿಡುತ್ತಾರೆ. ಅನಂತರ ಅರ್ಚಕರು ತೀರಿ ಹೋಗ್ತಾರೆ, ಮತ್ತೆ ಈ ರಹಸ್ಯ ಅವರಲ್ಲೇ ಉಳಿಯುತ್ತೆ. ನಂತರದ ದಿನಗಳಲ್ಲಿ ದೇವಾಲಯದ ಕಲ್ಯಾಣಿಯನ್ನು ಸ್ವಚ್ಛ ಮಾಡುವಾಗ ದೇವರ ಮೂಲ ವಿಗ್ರಹವು ದೊರಕುತ್ತದೆ. ಅಂದಿನಿಂದ ಇಲ್ಲಿಯವರೆಗೂ ಆ ದೇವರನ್ನು 40 ವರ್ಷಗಳಿಗೂ ನೀರಿನಿಂದ ಹೊರತೆಗೆದು 48 ದಿನಗಳ ಕಾಲ ಪೂಜಿಸಿ ಮತ್ತೆ ನೀರಿನಲ್ಲಿ ಬಿಡುವ ಪದ್ಧತಿ ನಡೆದುಕೊಂಡು ಬಂದಿದೆ. ಇನ್ನು ಪೌರಾಣಿಕ ಹಿನ್ನೆಲೆಯನ್ನು ನೋಡೋದಾದ್ರೆ ಇಲ್ಲಿನ ವರದರಾಜ ಸ್ವಾಮಿಯನ್ನ ಬ್ರಹ್ಮದೇವರು ರಚಿಸಿದ್ದಾರೆ ಎಂದು ನಂಬಲಾಗಿದೆ. ಒಮ್ಮೆ ಬ್ರಹ್ಮ ಮತ್ತು ಸರಸ್ವತಿ ದೇವಿಯ ನಡುವೆ ಭಿನ್ನಾಭಿಪ್ರಾಯ ಉಂಟಾಗಿ ದೇವಿ ಬ್ರಹ್ಮನನ್ನು ತೊರೆದು ಭೂಮಿಗೆ ಬರುತ್ತಾರೆ. ಆಗ ಬ್ರಹ್ಮದೇವನು ವಿಷ್ಣುದೇವನ ಬಳಿ ಹೋದಾಗ 1000 ಅಶ್ವಮೇಧ ಯಾಗವನ್ನು ಮಾಡಬೇಕೆಂದು ಹೇಳುತ್ತಾರೆ. ಒಂದು ಅಶ್ವಮೇಧ ಯಾಗ ಮಾಡುವುದೇ ಕಷ್ಟ, ಇನ್ನು 1000 ಹೇಗೆ ಮಾಡುವುದು ಎಂದು ಬ್ರಹ್ಮದೇವನು ಕೇಳಿದಾಗ ವಿಷ್ಣುದೇವನು ಈಗಿನ ಕಂಚಿಯಲ್ಲಿ ಬಂದು ಒಂದು ಅಶ್ವಮೇಧ ಯಾಗವನ್ನು ಮಾಡಿದರೆ ಸಾಕು ಎಂದು ಹೇಳುತ್ತಾರೆ. ಅದಕ್ಕೆ ಒಪ್ಪಿ ಬ್ರಹ್ಮದೇವನು ಯಾಗವನ್ನು ಮಾಡಲು ಶುರು ಮಾಡುತ್ತಾರೆ. ಆಗ ಸರಸ್ವತಿ ದೇವಿಯು ಯಾಗವನ್ನು ನಾಶ ಮಾಡಲು ನದಿಯಾಗಿ ಅವತಾರಗೊಂಡು ರಭಸವಾಗಿ ಹರಿಯಲು ತೊಡಗುತ್ತಾರೆ. ಆಗ ವಿಷ್ಣುದೇವನು ವರದರಾಜನಾಗಿ ನದಿಯ ಮಧ್ಯದಲ್ಲಿ ಪ್ರಕಟಗೊಳ್ಳುತ್ತಾರೆ. ಇದರಿಂದ ಸಂತಸಗೊಂಡ ಬ್ರಹ್ಮದೇವನು ದೇವಶಿಲ್ಪಿ ವಿಶ್ವಕರ್ಮರಿಂದ ವಿಷ್ಣುವಿನ ರೂಪದ ವರದರಾಜ ಸ್ವಾಮಿಯನ್ನು ಕೆತ್ತಿಸಿ ಪೂಜಿಸಿದರು ಎಂಬುದು ಇಲ್ಲಿನ ಹಿನ್ನೆಲೆಯಾಗಿದೆ. ಹಾಗೂ ಇದೇ ದೇವಾಲಯದಲ್ಲಿ ಚಿನ್ನದ ಹಾಗೂ ಬೆಳ್ಳಿಯ ಹಲ್ಲಿ ಇರುವ ಈ ಬಂಗಾರದ ಹಲ್ಲಿಯ ಮಹತ್ವದ ಬಗ್ಗೆ ನನ್ನ ಹಿಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳಿದ್ದೇನೆ. ನನ್ನ ಪ್ರೊಫೈಲ್ ನಲ್ಲಿ ಒಮ್ಮೆ ಹೋಗಿ ನೋಡಿ. ಹಾಗೆ ಫಾಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನೊಂದು ಕ್ಷೇತ್ರದ ಇತಿಹಾಸದ ಬಗ್ಗೆ ನನ್ನ ಮುಂದಿನ ವಿಡಿಯೋದಲ್ಲಿ ಸಿಗೋಣ.